ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಂದ ವಸತಿ ನಿಲಯ ಶಾಲೆಗಳಿಗೆ ಭೇಟಿ. ಮಕ್ಕಳ ಫಲಿತಾಂಶ ಹೆಚ್ಚಿಸಲು ಶ್ರಮಿಸಲು ನಿಸಾರ್ ಅಹಮ್ಮದ್ ಸೂಚನೆ. ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗೆ ಶೇಕಡಾ 1% ಮೀಸಲು ನೀಡಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ. ಈರಣ್ಣ ರುದ್ರಾಕ್ಷಿ. ಲೋಕಜನಶಕ್ತಿ ಪಕ್ಷದ ಸಭೆ ಸೆಪ್ಟೆಂಬರ್ 13ರಂದು ಬೆಂಗಳೂರಿನಲ್ಲಿ ನಿಗದಿ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸಮಸ್ಯೆಗಳ ಕುರಿತು ಚರ್ಚೆ. ಜೆಎಲ್ ರಂಗಪ್ಪ. ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರ ದಿನಾಚರಣೆ. ಅರಣ್ಯ ಸಂಪತ್ತು ಉಳಿಸಲು ಜೀವ ಪಣಕ್ಕಿಟ್ಟು ಹೋರಾಟ ತ್ಯಾಗಕ್ಕೆ ಸಮ. ಜುಬೈನ್ ಮಹೋಪಾತ್ರ. ಉದ್ಯಾನವನಕ್ಕೆ ಕಾಯ್ದಿರಿಸಿ ಜಾಗ ನಿವೇಶನಗಾಗಿ ಪರಿವರ್ತನೆ. ಲಿಂಗಸುಗೂರು ಪುರಸಭೆ ಮುಖ್ಯಾಧಿಕಾರಿ ಸೇರಿ 3 ಅಮಾನತ್. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮ್ಮದ್ ಅವರು ಗುರುವಾರದಂದು ನಗರದ ಚಂದ್ರಬಂಡ ರಸ್ತೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಸತಿ ಶಾಲೆಯಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ, ಕುಡಿಯುವ ನೀರು, ಸೋಪು, ತಲೆಗೆ ಹಚ್ಚುವ ಎಣ್ಣೆ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಸಮರ್ಪಕವಾಗಿ ನೀಡಬೇಕು ಎಂದು ವಸತಿ ಶಾಲೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ವಿದ್ಯಾರ್ಥಿಗಳ ಹೆಸರು, ಅವರ ಗುರಿ ಬಗ್ಗೆ ಕೇಳುತ್ತಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅಧ್ಯಕ್ಷರು ಸರಿಯಾಗಿ ಓದಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಆಯ್ಕೆಯಾಗಿ ತಂದೆ ತಾಯಿಗಳಿಗೆ ಹಾಗೂ ಶಾಲೆಗೆ, ಜಿಲ್ಲೆ, ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಬೇಕು. ನಿರಂತರ ಅಭ್ಯಾಸ ಮಾಡುತ್ತಾ ಶಿಕ್ಷಕರ ಮಾರ್ಗದರ್ಶನ ಪಡೆಯಬೇಕು. ಗುರಿ ಸಾಧನೆಗೆ ಸತತ ಪ್ರಯತ್ನಿಸಬೇಕು ಎಂದು ಸಲಹೆ ಮಾಡಿದರು. ಯಾವ ಡಿಸ್ಟ್ರಿಕ್ಟ್ ಯಾವುದು? ರಾಯಚೂರು ಬರುತ್ತಾ? ರಾಯಚೂರು. ಓಕೆ. ವಾಟ್ ಈಸ್ ಯುವರ್ ಆಂಬಿಷನ್? ನೀವು ಈಗಲೇ ಎಲ್ಲ ಸೇರಿ ರಿಪ್ಲೈ ಮಾಡಬಾರ್ದು. ನೀವು ಗೊತ್ತಿದೆಯಲ್ಲ, ಕ್ವಶನ್ ಕೇಳಿದಾದ್ಮೇಲೆ ಯಾರೋ ಒಬ್ರು ಹ್ಯಾಂಡ್ ರೇಸ್ ಮಾಡಬೇಕು. ಅದರಾದ್ಮೇಲೆ ಯಾರಿಗೆ ಪಾಯಿಂಟ್ ಮಾಡ್ತೀವಿ ಅವರು ನಿಂತ್ಕೊಂಡು ಉತ್ತರ. ಗುರಿ ಏನು? ನಿಮ್ಮ ಧ್ಯೇಯ ಏನು? ನಾವು ಯುವರ್ ಸ್ಟಡಿ, ಯು ಹ್ಯಾವ್ ರೀಚ್ಡ್ ಎ very important stage of your education, 10th standard. 10th standard ನೀವು ಸೇರಿದಾದ್ಮೇಲೆ ಈಗ ನೀವು PUC-ನಲ್ಲಿ ಹೋಗುವಾಗ ಬೇರೆ ಬೇರೆ ಸಬ್ಜೆಕ್ಟ್ ಈಗ ನೀವು ತೀರ್ಮಾನ ಮಾಡಬೇಕಾಗುತ್ತೆ ಏನಾಗಬೇಕು ಅಂತ. ಇವೆಲ್ಲ ಈಗ ದಿ ಫ್ಯೂಚರ್ ಆಫ್ ದಿ ನೆಕ್ಸ್ಟ್ ಜನರೇಷನ್. ಯಾರ್ದು ಇಲ್ಲ, ಏನು ಬರೀ ಎಕ್ಸಾಮ್ ಕೊಡಬೇಕು ಅಷ್ಟೇ. ಎಸ್, ಯಾಕೆ? Why you want to become teacher? Teacher ಅಂದ್ರೆ ತುಂಬಾ principal. School principal ಆಗಬೇಕು. ಅದು ಯಾಕೆ ಅದಕ್ಕೆ ಯಾಕೆ ಭಾಳ ಆಗಬೇಕು? ನನ್ನ ಜಗ್ಗೆ ಓದಿ ಚೆನ್ನಾಗಿ ಇನ್ನೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಸಿ ಚೆನ್ನಾಗಿ ಹೇಳಿ ಅವ್ರನ್ನ ಮುಂದೆ ಒಂದು ನಡೆಸಬೇಕು ಅಂತ. ವೆರಿ ಎಕ್ಸಲೆಂಟ್. ಏನು ಮಾಡಬೇಕು ಈಗ 10th ಆದಮೇಲೆ? 10th ಆದಮೇಲೆ ನಮ್ಮ ಸಬ್ಜೆಕ್ಟ್ ಯಾವ್ದು ಬರುತ್ತಾ ಅದು ನಡೆಸ್ಕೊಳ್ಬೇಕು. ಈಗ ಟೀಚರ್, ಒಳ್ಳೆ ಟೀಚರ್ ಆಗಬೇಕಾಗಿದ್ರೆ ಮುಂದೆ ನಾವು ಏನು ಮಾಡಬೇಕು? ಏನು ಓದಬೇಕು? ಯಾವ ಸಬ್ಜೆಕ್ಟ್ನಲ್ಲಿ ಓದಬೇಕು? ಆರ್ಟ್ಸ್ ತಗೋಬೇಕಾ, ಸೈನ್ಸ್ ತಗೋಬೇಕಾ, ಕಾಮರ್ಸ್ನಲ್ಲಿ ಹೋಗ್ಬೇಕಾ? ಈಗ ನಿಮಗೆ ಈಗ ಯಾವ ಸ್ಟ್ರೀಮ್ಸ್ ಬರುತ್ತೆ ಈಗ 10th ಆದಮೇಲೆ? ವಾಟ್ ಆರ್ ದಿ ಸ್ಟ್ರೀಮ್ಸ್ ಅವೈಲೇಬಲ್ ಟು ಯು? ಈಗ ಎಕ್ಸಾಮ್ ಬರುತ್ತೆ ಅಲ್ಲ ನೆಕ್ಸ್ಟ್ ಮಾರ್ಚ್ನಲ್ಲಿ. ಮಾರ್ಚ್ ಆದಮೇಲೆ ಎಕ್ಸಾಮ್ ರಿಸಲ್ಟ್ ಆದಮೇಲೆ ಮತ್ತೆ ನೀವು ಸೆಲೆಕ್ಟ್ ಮಾಡಬೇಕಲ್ಲ. PUC-ಗೆ ಹೋದರೆ ಏನು ಸೆಲೆಕ್ಟ್ ಮಾಡಬೇಕು? ಅವಾಗ ಟೀಚರ್ ಆಗಬೇಕಾಗಿದ್ರೆ ವಿದ್ಯಾರ್ಥಿಗಳು ಸಮಾಜ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ವೈಯಕ್ತಿಕ ಜೀವನದಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಕಾಪಾಡಿಕೊಂಡು ನಡೆಯಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ ಏಳಿಗೆಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದು ಅದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು.
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ವಸತಿ ಶಾಲೆಗೆ ಆಹ್ವಾನಿಸಿ ಅವರಿಂದ ಒಳ್ಳೆಯ ಸಂದೇಶ ನೀಡಿಸುವ ವ್ಯವಸ್ಥೆ ಮಾಡಬೇಕು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರವೀಣ್ ಕುಮಾರ್ ಅವರಿಗೆ ಅಧ್ಯಕ್ಷರು ಸೂಚನೆ ನೀಡಿದರು. ಇದೇ ವೇಳೆ ಅಧ್ಯಕ್ಷರು ವಸತಿ ಶಾಲೆಯ ಶಿಕ್ಷಕರೊಂದಿಗೆ ಸಭೆ ನಡೆಸಿ ನಾನಾ ವಿಷಯಗಳ ಬಗ್ಗೆ ಚರ್ಚಿಸಿದರು. ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರಬೇಕು, ವಿದ್ಯಾರ್ಥಿ ಸ್ನೇಹಿಯಾಗಿರಬೇಕು, ಜೀವನ ಕೌಶಲ್ಯಗಳನ್ನು ಕಲ್ಪಿಸಬೇಕು, ಕಲಿಯಲು ಸ್ಫೂರ್ತಿದಾಯಕ ಮತ್ತು ಸಹಾನುಭೂತಿಯ ವಾತಾವರಣ ಸೃಷ್ಟಿಸಬೇಕು. ಕೇವಲ ವಿಷಯವನ್ನು ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಬುದ್ಧಿವಂತಿಕೆ, ಚಿಂತನೆಯನ್ನು ಬೆಳೆಸಬೇಕು ಎಂದರು. ಭೇಟಿ ಸಂದರ್ಭದಲ್ಲಿ ಅಧ್ಯಕ್ಷರು ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಕೇಳಿದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಫಲಿತಾಂಶ ಹೆಚ್ಚಳಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ವಿದ್ಯಾರ್ಥಿಗಳ ಪ್ರಾಥಮಿಕ, ಪ್ರೌಢ ಶಿಕ್ಷಣದ ಹಂತಗಳ ಬುನಾದಿ ಗಟ್ಟಿಯಾಗಬೇಕು. ಈ ನಿಟ್ಟಿನಲ್ಲಿ ಯೋಚಿಸಿ ಶಿಕ್ಷಕರು ಶ್ರದ್ಧೆಯಿಂದ ತಮ್ಮ ಕಾರ್ಯನಿರ್ವಹಣೆ ಮಾಡಬೇಕೆಂದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ವಿಶೇಷ ಕರ್ತವ್ಯ ಅಧಿಕಾರಿ ಮುಜಿಬುಲ್ಲಾ ಜಫಾರಿ, ಎಸ್ಪಿ ಅಬ್ದುಲ್ ಖಾದರ್, ತಾಲೂಕು ಕಲ್ಯಾಣಾಧಿಕಾರಿ ನರಸಿಂಹನಾಯಕ್, ವಸತಿ ಶಾಲೆಯ ಪ್ರಾಂಶುಪಾಲರಾದ ವಿಜಯ್ ಮಹಾಂತೇಶ್, ವಸತಿ ಶಾಲೆಯ ವಾರ್ಡನ್ ವಿಶ್ವನಾಥ್, ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಶಾಂತಮ್ಮ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಅಸ್ಪೃಶ್ಯ ಸಂಬಂಧಿತ ಅಲೆಮಾರಿಗಳಿಗೆ ಶೇಕಡ 1% ಮೀಸಲಾತಿ ನೀಡುವಂತೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಸೆಪ್ಟೆಂಬರ್ 17ರಂದು ಬೃಹತ್ ಸ್ವಾಭಿಮಾನಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ರುದ್ರಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬುಡುಗ ಜಂಗಮ, ಸುಡುಗಾಡು ಸಿದ್ಧ, ಚೆನ್ನದಾಸರ, ಹೊಲೆಯ ದಾಸರ, ಶ್ರೀರೇಖ್ಯಾತ, ಸಿಂಧೋಳ್, ಮಾಲದಾಸರ, ಡೊಂಬರ ಮತ್ತು ಡಕ್ಕಲಿಗ ಸಮುದಾಯಗಳು ಒಳ ಮೀಸಲಾತಿಯಿಂದ ವಂಚಿತವಾಗಿದ್ದು ಸಾಮಾಜಿಕ ನ್ಯಾಯದ ಬದ್ಧತೆ ಇಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು. ಆಗಸ್ಟ್ 1ರಂದು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆಗಸ್ಟ್ 7ರಂದು ವರದಿಯನ್ನು ಸರ್ಕಾರ ಸ್ವೀಕರಿಸಿ ಬಹಿರಂಗಪಡಿಸಿದ್ದು, ಆಯೋಗದ ವರದಿಯ ಪ್ರಕಾರ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 1%, ಮಾದಿಗ ಸಂಬಂಧಿತ ಸಮುದಾಯಗಳಿಗೆ ಶೇಕಡ 6%, ಹೊಲೆಯ ಚಲುವಾದಿ ಸಮುದಾಯಗಳಿಗೆ ಶೇಕಡ 5%, ಸ್ಪೃಶ್ಯ ಸಮುದಾಯಗಳಿಗೆ ಶೇಕಡ 4% ಮತ್ತು ಆದಿ ಕರ್ನಾಟಕ, ಆದಿ ದ್ರಾವಿಡಕ್ಕೆ ಶೇಕಡ 1% ಮೀಸಲಾತಿ ಹಂಚಿಕೆ ಮಾಡಲು ಶಿಫಾರಸು ಮಾಡಲಾಗಿತ್ತು ಎಂದು ಹೇಳಿದರು. ಜಾತಿ ಅಸ್ಪೃಶ್ಯ 59 ಅಲೆಮಾರಿ ಸಮುದಾಯಗಳಿಗೆ ಎನ್ ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ ಶೇಕಡ 1% ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಅಸ್ಪೃಶ್ಯ 59 ಅಲೆಮಾರಿಗಳ ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಕೂಡಲೇ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಯಾವುದೇ ರಾಜಕೀಯ ಸಂರಕ್ಷಣೆ ಇಲ್ಲದೆ ಅಲೆಮಾರಿ ಸಮುದಾಯಗಳಿಗೆ ಒಂದು MLC ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಯಲಿದೆ. 1% ಮೀಸಲಾತಿಗೋಸ್ಕರ ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಸರ್ಕಾರ ನಮಗೆ ವಂಚನೆ ಮಾಡಿದೆ ಮತ್ತು ಬಲೆಟ್ಟ ಸಮುದಾಯದ ಮೇಲೆ ನಮ್ಮನ್ನು ಸೇರಿಸಿರುವುದರಿಂದ, ಉದಾಹರಣೆಗೆ ನಾವು 49 ಅಲೆಮಾರಿ ಸಮುದಾಯಗಳು ಬಹಳ ಕಡುಬಡವರು, ಗುಡಿಸಲಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸತಕ್ಕಂಥ ಸಮುದಾಯಗಳು. ಇನ್ನೂ 2 ನಾವು ಅಭಿವೃದ್ಧಿ ಆಗಿಲ್ಲ. ಕೇವಲ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಸುಮಾರು ಅತ್ಯಂತ ಹಿಂದುಳಿದ ವರ್ಗಗಳಂತೇಳಿ ನಾವು ಪರಿಗಣಿಸಿ ಎ ವರ್ಗದಲ್ಲಿ 1% ಮೀಸಲಾತಿಯನ್ನು ನೀಡಿ ಆಯೋಗ ವರದಿಯಲ್ಲಿ ಶಿಫಾರಸು ಮಾಡಿದರು. ಅದರ ಪ್ರಕಾರ ಸರ್ಕಾರ ಆಯೋಗನ ತಿರಸ್ಕಾರ ಮಾಡಿ ತಮಗೆ ಇಚ್ಛೆ ಬಂದಂತೆ ತಮ್ಮ ಮತ ಬ್ಯಾಂಕಿಗಾಗಿ ತಮ್ಮ ಬಲಿಷ್ಠ ಸಮುದಾಯಗಳ ಶಕ್ತಿಗೆ ಮಣದು ಅವರು ಏನು ಹೇಳಿದರೆ ಆ ಮಾರ್ಗದರ್ಶನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಮಗೇನು ಸುಪ್ರೀಂ ಕೋರ್ಟ್ ಏನು ಹೇಳ್ತು, ದತ್ತಾಂಶಗಳು 3 ಅಂಶಗಳು ದತ್ತಾಂಶಗಳು ಮತ್ತು ನಮ್ಮ ಆಂತರಿಕ ಹಿಂದುಳುವರಿಕೆ ಮತ್ತು ಎಂಪೈರಿಗೆ ಹೀಗಾಗಿ ಅಂಥ ಅಂಶಗಳನ್ನು ಪರಿಗಣಿಸಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದರು. ನಾಗಮೋಹನ್ ದಾಸ್ ಅವರ ವರದಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಎರಡನ್ನು ತಿರಸ್ಕಾರ ಮಾಡಿ ಕೇವಲ ಮತ ಬ್ಯಾಂಕು ಶಕ್ತಿ ಬಹುಸಂಖ್ಯಾತರಿಗೆ ಮಣದು ಇವತ್ತು ನಮ್ಮ ತೊಳ ಸಮುದಾಯವನ್ನು ಅನ್ಯಾಯ ಮಾಡಿದ್ದಾರೆ. ಇವತ್ತು ತೊಳ ಸಮುದಾಯಗಳಂದ್ರೆ ಇವತ್ತು ಸುಮಾರು ಅಲ್ಲಿ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 5,22,000 ಜನಸಂಖ್ಯೆ ಮಾತ್ರ ಇದ್ದೇವೆ. ಸುಮಾರು 1-2 ಲಕ್ಷ ನಮ್ಮ ಓಟ್ ಇರ್ಬೋದು. ಅದು 2 ಲಕ್ಷ ಓಟ್ಗಳು ಒಂದೇ ತಲೆಯಲ್ಲ. ನಾವು ಕ್ಷೇತ್ರ ಹಂಚಾಗ 500-1,000-1200 ಓಟು ಸಿಗೋದು ಒಂದು ಕ್ಷೇತ್ರದಲ್ಲಿ, ಒಂದು ML ಕ್ಷೇತ್ರದಲ್ಲಿ. ಹೀಗಾಗಿ ಈ ಓಟುಗಳನ್ನು ಪರಿಗಣಿಸದೆ ಇವರು ಏನು ಬೆರಳಿಕೆಸರ ಇವರೇನು ಸಂಬಂಧ, ಇವರು ದುಡ್ಡಿಗೆ ಓಟ್ ಹಾಕೋರು, ಇವರ ಅನವಶ್ಯಕ ಅಂತೇಳಿ ನಮ್ಮನ್ನು ಬಹಳಷ್ಟು
ತಿರಸ್ಕಾರ ಮಾಡಿದ್ರು. ಇವತ್ತು ಸಾಮಾಜಿಕ ನ್ಯಾಯ ಬದ್ಧತೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಬದ್ಧತೆಯನ್ನು ಅನ್ಯಾಯ ಮಾಡಿದ್ರು, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವ ಮತ್ತು ಬುದ್ಧ ಬಸವರ ಸಿದ್ಧಾಂತದಲ್ಲಿ ನಡೆಯುವಂತಹ ಮಾರ್ಗದಲ್ಲಿ ಅವರು ಇಲ್ಲ. ಅವರು ಇವತ್ತು ಕೂಡ ಅವರ ಸಾಮಾಜಿಕ ನ್ಯಾಯ ಪದ್ಧತಿ ಅಂದ್ರೆ ಎದ್ದು ಕಾಣ್ತದೆ. ಇವತ್ತು ಏನು ಇವತ್ತು ರಾಜಕೀಯ ಚುಕ್ಕಾಣಿ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವೋಟಿನ ಪವರ್, ಒಂದು ವೋಟಿನ ಪವರ್ ಯಾರು ಬೇಕಾದ್ರೂ ನಾವು ಮಾಡಿಸ್ತೀವಿ. ಪ್ರತಿಭಟನೆಯು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೂ ಮೊದಲು ಬೆಳಗ್ಗೆ 9 ಗಂಟೆಗೆ ವಾಲ್ಮೀಕಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ತಹಶೀಲ್ದಾರ್ ಕಚೇರಿ ಮಾರ್ಗವಾಗಿ ಪ್ರತಿಭಟನಾ ಸ್ಥಳದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇವತ್ತು ಅವ್ರು ತಿಳಿದು ಫೈನಲ್ನೇ ದಿನ 19ನೇ ತಾರೀಕು ಸರ್, ಹೋದ ತಿಂಗಳ ಅವರು ನಮ್ಗೆ ಸಿದ್ದರಾಮಯ್ಯ ಬಹಳ ಮೋಸ ಮಾಡಿದ್ದಾರೆ ಸರ್. ಯಾಕಂದ್ರೆ ಡಿಕ್ಲೇರ್ನು ಆಗಿದೆ ಸರ್. ಡಿಕ್ಲೇರ್ ಆಗಿದ್ದನ್ನ ಬಹಳಾಟರ ಜೊತೆಗೆ ನಮಗೆ ಸೇರಿಸಿ ಇವತ್ತು ಬೆಂಗಳೂರಲ್ಲಿ ಅವರು ನಿನ್ನೆ ಪ್ರತಿಭಟನೆ ಮಾಡಕತ್ತಾರ. 20-30 ಸಾವಿರ ಜನಸಂಖ್ಯೆ ಮಾಡಿ ಅವ್ರು ನಮ್ಗೆ ಹೇಳಕತ್ತಾರ, ನಮ್ಮದ್ರಾಗ ಅವ್ರು ಬೇಡ, ಪಾಪ ಅವ್ರಿಗೆ ಸಪ್ರೇಟ್ 1% ಕೊಡ್ರಿ, ಯಾಕೆ ನಮ್ಮ ಬಲಾಢ್ಯಕ್ಕೆ ನಮಗೆ ಯಾಕೆ ನಮ್ಮ ಹತ್ರ ಯಾಕೆ ಸೇರಿಸಿದ್ರೆ ಅವರೇ ಕ್ವಶನ್ ಮಾಡಕತ್ತಾರ ಸರ್. ಇಂಥ ಸಿಚುವೇಶನ್ ಅಲ್ಲಿ ಸಿದ್ದರಾಮಯ್ಯ ಅವರು ಯಾವ ಲೆಕ್ಕದಾಗ ನಮಗೆ ಮೋಸ ಮಾಡಿರೋ ಅದು ಗೊತ್ತಿಲ್ಲ ಸರ್. ಒಂದೇ ಒಂದು ನಮ್ಮದು ಅಲೆಮಾರಿಗಳ 49 ಮತ್ತು 59ಗಳ ಜಾತಿ ಎಲ್ಲಿವರೆಗೆ ಹೋರಾಟ ಅಂದ್ರೆ ಇದು ಹೋರಾಟ ಅಂದ್ರೆ ಅವರಿಗೆ ಅವಮಾನ ಮತ್ತೆ ಇಲ್ಲ, ಅವರ ಅಧಿಕಾರ ಎಲ್ಲಿವರೆಗೆ ಇರ್ತದೋ ಇಲ್ಲ, ನಾವು 1% ಮೀಸಲಾತಿ ಪಡೆ ತನಕ ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ನಾವು ಬಿಟ್ಟುಕೊಡಲ್ಲ ಸರ್. 17ನೇ ತಾರೀಕು ಏನಂತ ನಾವು ತೋರಿಸ್ಕೊಡ್ತೀವಿ. ರಾಯಚೂರು ಜಿಲ್ಲೆಯಲ್ಲಿ ನಿಮ್ಮ ಮಾಧ್ಯಮದ ಸಹಕಾರ ಇರಲಿ, ಅದು ಬೆಂಗಳೂರು ಮುಟ್ಟ ತನಕ ನೀವು ನಮ್ಮನ್ನ ಅಲ್ಲಿ ಮುಗಿಸ್ತೀರಂತ ನಂಬಿಕೆನಾದ. ಈ ಪ್ರತಿಭಟನೆ ಇವತ್ತಿಗೆ 17ನೇ ತಾರೀಕು ಮುಗಿಯಲ್ಲ, ಇಡೀ ರಾಜ್ಯದಲ್ಲಿ ನಮ್ಮ 1% ಮೀಸಲು ಸಿಗೋವರೆಗೂ ಕೊಡಲ್ಲ. ಜೈ ಹಿಂದ್. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಯಲ್ಲಪ್ಪ, ಮಾರಪ್ಪ, ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು. ಲೋಕ ಜನಶಕ್ತಿ ಪಕ್ಷದ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಸೆಪ್ಟೆಂಬರ್ 13ರಂದು ಬೆಂಗಳೂರಿನ ಕನಿಷ್ಕ ಹೋಟೆಲ್ನಲ್ಲಿ ನಿಗದಿಗೊಳಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಎಲ್ ರಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ 30 ಜಿಲ್ಲೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಲಿದ್ದು, ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ, ಬಿಹಾರ ಚುನಾವಣೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಸಂಘಟನಾತ್ಮಕ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಜಿಲ್ಲೆಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಳೆಯಿಂದ ಹಾನಿಯಾಗಿರುವ ರೈತರಿಗೆ ಪರಿಹಾರ, ಬೀಜ, ರಸಗೊಬ್ಬರ ಸಮಸ್ಯೆಗಳ ಕುರಿತು ಚರ್ಚಿಸಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ. ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 25 ವರ್ಷಗಳ ಸತತವಾಗಿ ಸಂಘಟನೆ ಮಾಡ್ತಾ ಬಂದಿದೆ. ಅದರ ನಿಮಿತ್ತ ನಾವು ಇವತ್ತು ಲೋಕ ಜನಶಕ್ತಿ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ಯ ಚಿರಾಗ್ ಪಾಸ್ವಾನ್, ಕೇಂದ್ರ ಆಹಾರ ಮತ್ತು ಸಂಸ್ಕರಣಾ ಘಟಕದ ಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಇವರ ಸೂಚನೆ ಮೇರೆಗೆ ದಿನಾಂಕ 13/9/2025ರಂದು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳು ಮತ್ತು ತಾಲೂಕು ಘಟಕಗಳು ಮತ್ತು ನಗರ ಘಟಕಗಳ ಜೊತೆಗೆ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಬೆಂಗಳೂರು ಕನಿಷ್ಕ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಆ ಸಭೆಯಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿರುವಂಥ ಮೂಲಭೂತ ಸೌಲಭ್ಯಗಳು, ಕುಡಿಯ ನೀರು, UGD ಲೈನು ಮತ್ತು ರಸಗೊಬ್ಬರ ಮತ್ತು ಈ ಮಳೆಯಿಂದ ಆವರಿಸಿಕೊಂಡಿರುವಂಥ ಏನು ತೆಗ್ಗುದಿನಗಳನ್ನು ಮುಚ್ಚುವಂಥ ಒಂದು ವಿಷಯವನ್ನ ಆ ಸಭೆಯಲ್ಲಿ ಚರ್ಚಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಯಚೂರು ಜಿಲ್ಲೆ ಬಗ್ಗೆ ಗಮನ ಸೆಳೆಯಲಾಗುವುದು. ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಚಿರಾಗ್ ಪಾಸ್ವಾನ್ ಅವರು ಬಿಹಾರ್ ಬಚಾವೋ ಚಿರಾಗ್ ಪಾಸ್ವಾನ್ ನಾವು ಒಂದು ಕಾರ್ಯಕ್ರಮವನ್ನು ಬಿಹಾರ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಬಿಹಾರ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ಳುವುದಂದ್ರೆ, ಚಿರಾಗ್ ಪಾಸ್ವಾನ್ ಅಂತ ಯುವ ನಾಯಕರನ್ನ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಬಿಹಾರ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾದ್ರೆ ತಾವು ಮತದಾರರು ಮತದಾರರ ಮೂಲಕ ದೀಪವನ್ನು ಹಚ್ಚಿ ಚಿರಾಗನ್ನ ಬಿಹಾರ ರಾಜ್ಯದ ಬೆಳಕನ್ನಾಗಿ ಮಾಡಿ ಬಿಹಾರ ರಾಜ್ಯವನ್ನು ಬದಲಾವಣೆ ತರಲಿಕ್ಕೆ, ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಹಾರ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಪಕ್ಷದ ಜಿಲ್ಲಾಧ್ಯಕ್ಷ ಗೋಪಾಲ್ ರೆಡ್ಡಿ ಮಾತನಾಡಿ, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಪಕ್ಷದ ಸಂಘಟನೆ ನಡೆಸಲಾಗುತ್ತಿದ್ದು, ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ.
ಏಕಾಂಗಿಯಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸ್ಪರ್ಧಿಸಲು ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ನಡೆಸಲಾಗುತ್ತದೆ ಎಂದರು. ಬಂಗಿ ಮುನಿರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ರಾಜಕೀಯ ಮಾಡುತ್ತಿವೆ. ರಸ್ತೆ ಸೇರಿದಂತೆ ಜನರಿಗೆ ಸೌಲಭ್ಯಗಳೇ ದೊರೆಯುತ್ತಿಲ್ಲ. ಭ್ರಷ್ಟಾಚಾರ ಅತಿ ಹೆಚ್ಚು ನಡೆಯುತ್ತಿದ್ದು, ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ಕ್ಷೇತ್ರ ಅಭಿವೃದ್ಧಿ ಮರೆತಿದ್ದಾರೆ ಎಂದರು. ಯಾವುದೇ ಪಕ್ಷಗಳ ಅಧಿಕಾರ ಕೊಟ್ಟರು ನಮ್ಮ ರಾಜ್ಯದ ಸಮಸ್ಯೆ, ರಾಜ್ಯದಲ್ಲಿ ಇಡೀ ಕರ್ನಾಟಕ ಸಮಸ್ಯೆ ಮನುಷ್ಯರಿಗೆ ಮುಖ್ಯವಾಗಿದ್ದು ಜೀವ. ಮನೆಯಿಂದ ಹೊರಗಡೆ ಹೋದ್ರೆ ಸಾಯಂಕಾಲ ಹೊರಗಡೆ ಬದುಕಿ ಬರ್ತೀವಿ ಅಂತ ಭರವಸೆ ಆ ಟೈಪು ನಮ್ಮೆಲ್ಲ ರಸ್ತೆ ಗುಂಡಿಗಳು ಕಂಪ್ಲೀಟ್ ಹಾಳಾಗ್ತಾವೆ. ಬಿಜೆಪಿ ಅಷ್ಟೇ, ಸರ್ಕಾರ ಬಂದಷ್ಟೇ, ಯಾರು ಬಂದರೂ ಕೂಡ ಅವರಿಗೂ ಅಭಿವೃದ್ಧಿ ಆಗ್ತಾರ. ಅವರಿಂದ ಇರೋರು 4 ಜನ ಅಭಿವೃದ್ಧಿ ಆಗ್ತಾರ ಹೊರತು ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಇಲ್ಲೇ ಮಾಧ್ಯಮ ರನ್ನಿಂಗಲ್ಲೇ ಎಷ್ಟೊಂದು ಕುಣಿಗಳವ. ಯಾಕೆ ಕುಣಿಯ ಕುಣಿಸಿ ಗೊತ್ತಿಲ್ಲ, ಯಾವ ಥರ ನಾವು ಬರ್ತೀವಿ. ಕಂಪ್ಲೀಟ್ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಮುಕ್ತಿ ಆಗ್ಬೇಕಾದ್ರೆ ಇಂಥ ಸಣ್ಣ ಪಕ್ಷಿಗಳು ಅಧಿಕಾರಕ್ಕೆ ಬರಬೇಕು, ಬಂದ್ರೆ ಆಗ್ತದೆ. ಮತ್ತೆ ಇತ್ತೀಚೆಗೆ ನೋಡ್ತೀವಿ, ಭೂಭಾಗ ಜಾಸ್ತಿ ಆಗ್ಬಿಡ್ತಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಆಸ್ತಿನೇ ಕಬ್ಜಾ ಮಾಡಕತ್ತಾರ, ಆ ಥರ ಮಾಡಕತ್ತಾರ. ಭಾಳಷ್ಟು ಭ್ರಷ್ಟಾಚಾರ. ಯಾರಿಗೆ ಅಧಿಕಾರ ಕೊಟ್ಟರು ಅಷ್ಟೇ ಅಲ್ಲ. ನಾವು ಏನು ಮತ ಹಾಕಿ ನಾವು ಮನೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬೇರೆ ದೇಶದಿಂದ ಬಂದು ಮತ ಹಾಕ್ತೀವಿ, ನಮ್ಗೆ ಏನೋ ಅಭಿವೃದ್ಧಿ ಮಾಡ್ತಾರೆ. ನಮಗೂ ಅಭಿವೃದ್ಧಿ ಮಾಡಿದ್ರೆ ಅವರೇ ಅಭಿವೃದ್ಧಿ ಆಗ್ತಾರೆ. ನಮ್ಗೆ ಈ ಚುನಾವಣೆಗೆ ಮತ ಹಾಕೋದು, ನಾವು ಬೂತ್ಗೆ ಹೋಗಿ ಮತ ಹಾಕ್ಬೇಕಾದ್ರೂ ನಾಚಿಕೆ ಬರ್ತದೆ. ಆ ಥರ ಆಗ್ಬಿಟ್ಟದ. ಯಾವೊಬ್ಬ ನಾಯಕನ ಒಂದು ಅಭಿವೃದ್ಧಿ ಮಾಡೋರೆಲ್ಲ ಅವರು ಏನು ಬರೀ ರಿಯಲ್ ಎಸ್ಟೇಟು ಅವ್ರ ದಂಧೆಗಳೇ ನೋಡ್ತಾರೆ, ಬಟ್ ಯಾವುದಾಗಲ್ಲ. ಆದ ಕಾರಣ ಇಂಥ ಲೋಕಜನ ಶಕ್ತಿ ಪಕ್ಷ ಕರ್ನಾಟಕದಲ್ಲಿ ಬೆಳಿಬೇಕು, ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ, ನಗರ ಅಧ್ಯಕ್ಷ ಈರಣ್ಣ ದೊರೆ ಇದ್ದರು. ಅರಣ್ಯ ಸಂಪತ್ತನ್ನು ಉಳಿಸಿಕೊಂಡು ರಕ್ಷಣೆ ಮಾಡುತ್ತಿರುವ ಕೆಲಸ ಶ್ಲಾಘನೀಯ. ಈ ಭಾಗದಲ್ಲಿಯೂ ಹೆಚ್ಚಿನ ಅರಣ್ಯವನ್ನು ಬೆಳೆಸುವುದರ ಜೊತೆಗೆ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅರಣ್ಯ ಇಲಾಖೆಯ ಸಂಪತ್ತನ್ನು ಉಳಿಸಲು ತಮ್ಮ ಪ್ರಾಣ ತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯವೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ ಹೇಳಿದರು. ಅವರಿಂದು ನಗರದ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಹುತಾತ್ಮರ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದರು. ಅರಣ್ಯ ಇಲಾಖೆಯ ಕೆಲಸ ಒಂದು ಪವಿತ್ರವಾದ ಕೆಲಸ. ಅರಣ್ಯ ಸಂಪತ್ತು ಇದ್ದರೆ ಮಾತ್ರ ಸಕಲ ಜೀವರಾಶಿಗಳು ಬದುಕಲು ಸಾಧ್ಯ. ಅರಣ್ಯೀಕರಣವನ್ನು ಹೆಚ್ಚಾಗಿ ಬೆಳೆಸಬೇಕು. ಇರುವ ಪ್ರದೇಶವನ್ನು ಉಳಿಸಿಕೊಂಡು ಹೋಗಬೇಕು. ಗಿಡ ಮರಗಳು ಹೆಚ್ಚಿದರೆ ಉತ್ತಮ ಗಾಳಿ ಮತ್ತು ಕಾಲಕಾಲಕ್ಕೆ ಮಳೆ ಬೀಳುತ್ತದೆ. ಅರಣ್ಯ ಉಳಿವಿಗಾಗಿ ಅಧಿಕಾರಿಗಳು ಪ್ರಾಣ ತ್ಯಾಗ ಮಾಡಿದ್ದು ಅವರನ್ನು ನೆನೆಯುವ ಕೆಲಸ ಮಾಡುತ್ತಿದ್ದೇವೆ. ಅರಣ್ಯ ರಕ್ಷಣೆಗೆ ಜೊತೆಗೆ ಅರಣ್ಯ ಅಧಿಕಾರಿಗಳ ಜೀವನದ ಭದ್ರತೆ ಅವಶ್ಯವೆಂದರು. ಅದೇ ರೀತಿಯಾಗಿ ತಯಾರಿಗಾಗಿ ಉಮಾಕಾಂತ್ ವಲಯ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಲಯ ಮಾನವಿ ಸರ್ ಅವರು ಮುಂದಿನ ತಯಾರಿ ಶ್ರೀ ನಾಗರಾಜ್ MN ಪ್ರಾದೇಶಿಕ ಅರಣ್ಯ ವಿಭಾಗದ ಅಧೀಕ್ಷಕರಾಗಿರುವಂತಹ ಸಿದ್ಲಿಂಗನಗೌಡ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಮುಂದಿನ ತಯಾರಿಯಾಗಿ ಅಧೀಕ್ಷಕರಾಗಿರುವಂತಹ ಉಪ ಅರಣ್ಯ ಅದೇ ರೀತಿಯಾಗಿ ಪ್ರಾದೇಶಿಕ ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿ ಸುರೇಶ್ ಬಾಬು ಮಾತನಾಡಿ, ಅರಣ್ಯ ಇಲಾಖೆ ಹೆಚ್ಚಾಗಿ ಪರಿಸರ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿವೆ. ಅರಣ್ಯ ಇಲಾಖೆಯ ಸಂರಕ್ಷಣೆ ಸಮಯದಲ್ಲಿ ಜಿಲ್ಲೆಯಲ್ಲಿ 61 ಜನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರನ್ನು ನೆನೆಯುವ ಕೆಲಸ ಮಾಡುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಮೇಲೆ ಒತ್ತಡ ಹೆಚ್ಚಿದೆ. ಅರಣ್ಯ ಒತ್ತುವರಿ ಕುರಿತು ಸೇರಿದಂತೆ ಸಾಕಷ್ಟು ಒತ್ತಡ ಹೇರಲಾಗುತ್ತಿದೆ. ಅದನ್ನು ಮೆಟ್ಟಿ ನಿಂತು ನಾವು ಕೆಲಸ ಮಾಡುತ್ತಿದ್ದೇವೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದಾಳಿ ಕಡಿಮೆಯಾಗಲು ಎಲ್ಲರೂ ಒಗ್ಗೂಡಿಕೊಂಡು ಕೆಲಸ ಮಾಡಬೇಕು. ಇಬ್ಬರಿಗೊಬ್ಬರು ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರಾಣಹಾನಿಯುಂಟಾಗುವುದನ್ನು ತಡೆಯಬೇಕು ಎಂದರು. 61 ಜನ ನಮಗೆ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗದಲ್ಲಿ ನಾವೆಲ್ಲ ಈಗ ಅರಣ್ಯವನ್ನು ಉಳಿಸಿ ಬೆಳೆಸ್ತಾ ಇದ್ದೀವಿ. ಮತ್ತೆ ಆ ರೀತಿಯಲ್ಲಿ ಬಲಿದಾನಗಳೆಲ್ಲ ಇನ್ನ ಮುಗಬೇಕು. ಯಾಕಂದ್ರೆ ಬಲಿದಾನಗಳೆಲ್ಲ ಇನ್ನು ಕಂಟಿನ್ಯೂ ಆಗಬಾರ್ದು. ನಾವು ಕಂಟಿನ್ಯೂ ಆಗಬಾರ್ದು ಅಂದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತ ಸನ್ನಿವೇಶ ಈಗ ಬಂದಿದೆ. ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದ್ದು ನಮಗೆ
ನಮ್ಮ ಅರಣ್ಯ ಇಲಾಖೆ ಮೇಲೆ ಬಹಳಷ್ಟು ಒತ್ತಡಗಳು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿದ್ದಂಗೆ ಎನ್ಕ್ರೋಚ್ಮೆಂಟ್ ಆಗ್ಬೋದು, ಮತ್ತೆ ಎಲ್ಲ ರೀತಿಯಲ್ಲೂ ಸಹಿತ ಈಗ ಉಳ್ಕೊಂಡಿರೋದು ಅರಣ್ಯನೇ. ಎಲ್ಲ ಜಮೀನು ಹೋಯ್ತು, ಇನ್ನು ಉಳ್ಕೊಂಡಿರೋದು ನಮ್ಮದ್ರಲ್ಲಿ ಅರಣ್ಯ ಇಲಾಖೆ ಜಮೀನು ಮಾತ್ರ. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಈಗ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ಸ್ ನಾವೇ. ಆ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ಸ್ ನಾವು ಅಂದರೆ ಅದ್ರ ಬಗ್ಗೆ ನಮ್ಗೆ ಎಷ್ಟು ಕರ್ತವ್ಯ ಇದೆ, ಎಷ್ಟು ನಮ್ಮ ಜವಾಬ್ದಾರಿ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ದರಿಂದ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಂಡು ಒಂದೇ, ಇನ್ನೆಲ್ಲ ನಾವು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಸಹಿತ ನಿಮಗೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ಟೀಮ್ ವರ್ಕ್ ಇಲ್ಲ ಅಂದರೆ ಎಲ್ಲ ಇದೇ ಥರ ಆಗುತ್ತೆ. ಈಗ ಉದಾಹರಣೆಗೆ ಸುಮಾರು ನಾವು ಬಲಿದಾನ ಆಗಿರೋರೆಲ್ಲ ನಮಗೂ ಒಂದು 2-3 ಜನ ಹತ್ತಿರದಿಂದ ನಾವು ನೋಡಿದ್ದೀವಿ. ನಾವು ತುಮಕೂರು ಡಿವಿಷನಲ್ಲಿ ಕೆಲಸ ಮಾಡಬೇಕಾದ್ರೆ ರಾಜಶೇಖರಪ್ಪ ಅಂತ ಅವ್ರದ್ದು ಇದ್ದಾರೆ ಲಿಸ್ಟ್ನಲ್ಲಿ. ಅವ್ರು ರಾತ್ರಿ ಒಬ್ಬರೇ ಹೋಗಿ ಟ್ಯಾಕ್ಟ್ ಹಿಡಿಯೋಕೆ ಹೋದ್ರು, ಅಲ್ಲೇ ಜನ ಸಾಯಿಸ್ಬಿಟ್ರು ಅವ್ರನ್ನ. ಅದಕ್ಕೆ ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಆಗಿ ಹೋದ್ರೆ ನಮ್ಮನ್ನು ಯಾರೂ ತಡೆಯೋದಕ್ಕೆ ಯಾರೂ ಕೈಲೆಲ್ಲ ಆಗೋದಿಲ್ಲ. ನಾವು ಯಾವತ್ತು ಇಂಡಿವಿಜುವಲ್ ಹೋಗ್ತೀವೋ, ನಮ್ಮದ್ರಲ್ಲಿ ಏನಾದರೂ ಭಿನ್ನವಕ್ರ ಇತ್ತು ಅಂದರೆ ಬೇರೆಯವರು ಅದನ್ನು ಉಪಯೋಗಪಡಿಸ್ಕೊಳ್ತಾರೆ. ಆದ್ದರಿಂದ ಮುಂದಕ್ಕೆ ನಾವೆಲ್ಲ ಒಂಥರ ಸಾಮೂಹಿಕವಾಗಿ ಕೆಲಸ ಮಾಡೋಣ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸಾಮೂಹಿಕವಾಗಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ನಂಬಿಕೆನೇ ಇಂಪಾರ್ಟೆಂಟ್. ಜೀವನದಲ್ಲಿ ಶ್ರೇಷ್ಠವಾದಂಥ ಮೌಲ್ಯ ಅಂದರೆ ನಂಬಿಕೆ ಕಳ್ಕೊಂಡ್ರೆ ನಾವು ಎಲ್ಲೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಸಾಮಾಜಿಕ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ವನೀತ್, ಸಹಾಯಕ ಸಂರಕ್ಷಣಾ ಅಧಿಕಾರಿಗಳಾದ ಗೋವಿಂದರಾಜು, ಲಕ್ಷ್ಮಣ, ಗಂಗಾಧರ್, ರಾಜೇಶ್, ಪುರುಷೋತ್ತಮ್, ಸುಭಾಷ್ ಚಂದ್ರ, ಬೂದೆಪ್ಪ, ಉಪಕಾಂತ್, ಯಲ್ಲಪ್ಪ ಸೇರಿದಂತೆ ಅನೇಕರು ಇದ್ದರು. ಲಿಂಗಸಗೂರು ಪುರಸಭೆ ವ್ಯಾಪ್ತಿಯ ಹುಲಿಗುಡ್ಡ ಸೀಮಾದ ವಾರ್ಡ್ ನಂಬರ್ 8ರಲ್ಲಿರುವ ಲೇಔಟ್ನ ಉದ್ಯಾನವನದ ಜಾಗವನ್ನು ನಕಲಿ ದಾಖಲೆಗಳನ್ನು ತಯಾರಿಸಿ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ, ಕಂದಾಯ ಅಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರನ್ನು ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹುಲಿಗುಡ್ಡ ಸೀಮಾದ ಸರ್ವೆ ನಂಬರ್ 10/1/1, 10/2/1, 10/1/13 ಒಟ್ಟು 9 ರಿಂದ 32 ಎಕರೆ ಜಮೀನಿನ ಅನುಮೋದಿತ ವಿನ್ಯಾಸದಲ್ಲಿ ಉದ್ಯಾನವನ ಮತ್ತು ಬಯಲು ಜಾಗಕ್ಕಾಗಿ ಕಾಯ್ದಿರಿಸಿದ ಸ್ಥಳದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 9 ಅನಧಿಕೃತ ನಿವೇಶನಗಳನ್ನು ಸೃಷ್ಟಿಸಿ ಮಾಡಿ ಹಾಗೂ ಸದರಿ ನಿವೇಶನಗಳಿಗೆ ನಮೂನೆ 3 ಖಾತನ ಕಲ್ಲು ನೀಡಲು ಶಿಫಾರಸು ಮಾಡಿರುವುದು ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಖ್ಯಾಧಿಕಾರಿ ರವಿ ಸಿರಗುಪ್ಪಿ ಮತ್ತು ಕಂದಾಯ ಅಧಿಕಾರಿ ಅಶೋಕ್ ಹಾಗೂ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕ ಖಯಾಜ್ ಅವರುಗಳನ್ನು ಕೂಡಲೇ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಅಮಾನತು ಅವಧಿಯಲ್ಲಿ ಸದರಿ ನೌಕರರು ಕರ್ನಾಟಕ ಸೇವಾ ನಿಯಮಗಳು ನಿಯಮ 98ರಂತೆ ನಿಯಮ ಅನುಸಾರ ಜೀವನಾಂಶ ಭತ್ಯೆಯನ್ನು ಅರ್ಹರಿರುತ್ತಾರೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಆದೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಂದ ವಸತಿ ನಿಲಯ, ಶಾಲೆಗಳಿಗೆ ಭೇಟಿ. ಮಕ್ಕಳ ಫಲಿತಾಂಶ ಹೆಚ್ಚಿಸಲು ಶ್ರಮಿಸಲು ನಿಸಾರ್ ಅಹಮ್ಮದ್ ಸೂಚನೆ. ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗೆ 1% ಮೀಸಲು ನೀಡಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ. ಈರಣ್ಣ ರುದ್ರಾಕ್ಷಿ. ಲೋಕಜನಶಕ್ತಿ ಪಕ್ಷದ ಸಭೆ ಸೆಪ್ಟೆಂಬರ್ 13ರಂದು ಬೆಂಗಳೂರಿನಲ್ಲಿ ನಿಗದಿ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸಮಸ್ಯೆಗಳ ಕುರಿತು ಚರ್ಚೆ. ಜೆಎಲ್ ರಂಗಪ್ಪ. ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರ ದಿನಾಚರಣೆ. ಅರಣ್ಯ ಸಂಪತ್ತು ಉಳಿಸಲು ಜೀವ ಪಣಕ್ಕಿಟ್ಟು ಹೋರಾಟ ತ್ಯಾಗಕ್ಕೆ ಸಮ. ಜುಬೈನ್ ಮಹೋಪಾತ್ರ. ಉದ್ಯಾನವನಕ್ಕೆ ಕಾಯ್ದಿರಿಸಿ ಜಾಗ ನಿವೇಶನಗಾಗಿ ಪರಿವರ್ತನೆ. ಲಿಂಗಸಗೂರು ಪುರಸಭೆ ಮುಖ್ಯಾಧಿಕಾರಿ ಸೇರಿ 3 ಅಮಾನತ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.